ಸಂಸತ್ನ್ಯಾಗ ಕಾಮಿಡಿ ಶೋ ಚಾಲು ಆಗ್ಯಾವ. ಕಾಮಿಡಿಯನ್ ಯಾರು ಗೊತ್ತೇನ್ರಿ? ಅಲ್ಲಿನ ರಕ್ಷಣಾ ಸಚಿವರು. हमारे जो साइबर वॉरियर्स ने वहां पे जो है स्टेडियम की लाइटें चली गई, आईपीएल बंद हो गया, पानी रिलीज हो गया डैम्स में, ग्रिड बंद हो गए. ಪಾಕಿಸ್ತಾನದಾಗಿನಿಂದ IPL ನಿಲ್ಲಿಸಿದ್ರಂತ, ಫ್ಲಡ್ ಲೈಟ್ ಹ್ಯಾಕ್ ಮಾಡಿ ಡ್ಯಾಮ್ಗಳ ಬಾಗ್ಲ ಇವ್ರು ಹೇಳಿದ್ರೆ ತೆಗಿತಾವಂತ, ಹೇಳಿದ್ರೆ ಮುಚ್ತಾವಂತ. ಅಷ್ಟು ಮುಂದುವರೆದ ತಂತ್ರಜ್ಞಾನ ಐತಂತ. AI ತಂತ್ರಜ್ಞಾನವನ್ನ ಮೀರಿಸುವಂತ ತಂತ್ರಜ್ಞಾನ ಎಲ್ಲರೇ ಇದ್ರ ಅದು ಪಾಕಿಸ್ತಾನದಾಗ ಇರ್ಬೇಕು ನೋಡ್ರಿ. ನಮಸ್ಕಾರ ರೀ. ಪಾಕಿಸ್ತಾನದಾಗ ಎಲ್ಲಾನು ವಿಚಿತ್ರ ನಡೆದೈತಿ. ಯಾಕೆ ಹಿಂಗೆ ಹೇಳಕತ್ತೀನಪ್ಪ ಅಂತಂದ್ರ, ಸಂಸತ್ತಿನಾಗೂ ಈಗ ಕಾಮಿಡಿ ಶೋ ನಡೆದಾವ. ಯಾರು ಮಾಡತ್ತಿರ್ಬೇಕು ಗೆಸ್ ಮಾಡ್ರಿ ಕಾಮಿಡಿ? ಸಂಸ್ಕೃತ ಸಚಿವರೋ ಅಥವಾ ಯಾರನ್ನೋ ಕಾಮಿಡಿ ಮಾಡಕತ್ತ ಸಚಿವರು ತಗೊಂಡಾರ ಅನ್ಕೊಂಡಿರೋ? ಇಲ್ರಿ, ರಕ್ಷಣಾ ಸಚಿವರು ಕಾಮಿಡಿ ಮಾಡಕತ್ತಾರ. ಈಗ ಪಾಕಿಸ್ತಾನ ಸಂಸತ್ನ್ಯಾಗ ಕಾಮಿಡಿಯನ್ ಆಗಿಬಿಟ್ಟಾರ ಖ್ವಾಜಾ ಆಸಿಫ್ ಅವರು. ಇವ್ರ ಕಾಮಿಡಿ ಶೋ ಹೆಂಗಿತ್ತಪ್ಪ ಅಂತಂದ್ರ, ಅಲ್ಲಿ ಉಪಸ್ಥಿತರಿದ್ದಂತಹ ಪಾಕಿಸ್ತಾನ ಸಂಸದರು ಎಲ್ಲರೂ ಅಲ್ಲ ಇವ್ ಏನ್ ಹೇಳಕತ್ತಾನ ಅನ್ನೋ ಹಂಗಿತ್ತು. ಅಲ್ಲಿ ಮಂದಿಗೂ ನಗು ಬರತಿತ್ತು, ಸ್ವಲ್ಪ ತಡ್ಕೊಂಡಿದ್ರು. ಆದ್ರೆ ಅದನ್ನು ನೋಡಿದ ನಮಗ ನಗು ತಡ್ಕೊಳಕ್ ಆಗವಲ್ತು. ಅವ್ರ ಕಾಮಿಡಿ ಏನೈತಲ್ರಿ ಏಕ್ ನಂಬರ್ ಐತಿ. ನೀವೊಂದ್ಸಲ ಕೇಳ್ಕೊಂಬರ್ರಿ ಯಾರು ಏನ್ ಹೇಳಿದ್ರು ಕಾಮಿಡಿ ನಾವು ವಿಸ್ತೃತ ರೂಪದಾಗ ನಾ ವಿವರಿಸ್ತೇನೆ. ये सारे का सारा जो है इंडिजिनस जो है हमारी टेक्नोलॉजी हमारे बच्चों ने, हमारे जो साइबर वॉरियर्स ने वहां पे जो है स्टेडियम की लाइटें चली गई, आईपीएल बंद हो गया, पानी रिलीज हो गया डैम्स में, ग्रिड बंद हो गए. ये सारी बातें जो हैं, ये सारे हमले जो है, जो साइबर अटैक्स ये थी, ये हमारे बच्चों ने किए. ಕೇಳಿದ್ರಲ್ರಿ ಏನ್ ಹೇಳಿದ್ರು ಅಂತ, ಸೈಬರ್ ಯೋಧರು ಅಂತ. ನಮ್ ಕಡೆ ಎಲ್ಲ ಹಿಂಗಿಲ್ರಪ್ಪ, ಹ್ಯಾಕರ್ಸ್ ಅಂತೀವ್ ನಾವು. ಇವರು ಹ್ಯಾಕರ್ಗಳನ್ನ ಸೈಬರ್ ಯೋಧರು ಅನ್ನಕತ್ತಾರ. ಇನ್ನೇನು ಮಾಡ್ತಾರ? ಮಾಡೋದೆಲ್ಲ ಅಂತದ ಕೆಲಸ, ಅಂತ ಕೆಲಸ ಮಾಡೋರೆಲ್ಲರೂ ಇವ್ರಿಗೆ ಯೋಧರ್ಗತ್ಲೆ ಕಾಣಿಸ್ತಾರ. ನಾವಾಗ ಹೇಳಿಲ್ಲೇನ್ರಿ ವಿಚಿತ್ರ ಅಂದ್ರೆ ವಿಚಿತ್ರ ನಡೆಯಕತ್ತಾವಂತ, ವಿಚಿತ್ರ ದೇಶ ಐತಿ ಅಂತ. ಏನ್ ಹೇಳಿದ್ರಿ? IPL ಟೈಮ್ ಒಳಗ ಫ್ಲಡ್ ಲೈಟ್ನ ಹ್ಯಾಕ್ ಮಾಡ್ಬಿಟ್ಟಿದ್ರಂತ ವೀರ ಯೋಧರು. ಎಂತ ಮಾತ್ರಿ ಅಲ್ಲ, ಇದನ್ನ ಹೆಂಗೆ ಹ್ಯಾಕ್ ಮಾಡಕ್ ಬರ್ತೈತಿ ಅಂತ ಅದನ್ನ ಮಾತಾಡೋಣ ಗಪ್ರಿ. ಇನ್ನೊಂದು ಹೇಳಿದ್ರಿ ನೋಡ್ರಿ, ಡ್ಯಾಮ್ಗಳ್ರಿ, ನಮ್ಮ ನೀರಿನ ಡ್ಯಾಮ್ಗಳಿಲ್ಲೇನ್ರಿ, ಆ ಡ್ಯಾಮ್ಗಳನ್ನ ಪಾಕಿಸ್ತಾನದಾಗ ಕೂತ್ಕೊಂಡು ಓಪನ್ ಮಾಡ್ಬೋದಂತ, ಆದ್ರೆ ಆಕ್ಸೆಸ್ಸು ತಗೋಬೋದಂತ. ಅಂತ ಕೆಲಸನೂ ಅವ್ರು ಮಾಡಕತ್ತಾರಂತ. ಈಸಿಯಾಗಿರೋ ಎಲ್ಲ ಪಾಸ್ವರ್ಡ್ಗಳನ್ನ ಹ್ಯಾಕ್ ಮಾಡಿಬಿಟ್ರಂತ. ವೈಫೈ ಪಾಸ್ವರ್ಡಿಂದ ಹಿಡಿದು ಎಲ್ಲ ಪಾಸ್ವರ್ಡ್ಗಳನ್ನ ಅವ್ರ ಕೈಯಾಗ ತಗೊಂಡ್ಬಿಟ್ರಂತ. ಎಂತಹ ಕಾಮಿಡಿ ಮಾತ್ರಿ ಇದ. ನಮ್ಮ ಶಾಲೆಗೆಲ್ಲ ತಪ್ಪು ಕಲ್ಸ್ಯಾರೋ ಏನೋ, ಪಾಕಿಸ್ತಾನದಾಗ ತಪ್ಪು ಭ್ರಮೆ ಒಳಗೆ ಬದುಕತ್ತಾರೋ ಗೊತ್ತಿಲ್ಲ. ಏನೋ ಒಂದು ಹ್ಯಾಕ್ ಆಗಬೇಕು ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದ್ರೆ ಅದಕ್ಕೆ ನೆಟ್ ಕನೆಕ್ಷನ್ ಇರಬೇಕು. ನೆಟ್ ಕನೆಕ್ಷನ್ ಇದ್ರೆ ಮಾತ್ರ ಅದನ್ನು ಹ್ಯಾಕ್ ಮಾಡೋಕ್ಕೆ ಸಾಧ್ಯ. ಎಲ್ಲರ ಕೂತು ಹ್ಯಾಕ್ ಮಾಡ ಆಕೈತಿ. ಆದ್ರೆ ಈ ಫ್ಲಡ್ ಲೈಟಿಗೆ ಎಲ್ಲಿಂದ ನೆಟ್ ಕನೆಕ್ಷನ್ ಬಂತೋ, ಅಥವಾ ಡ್ಯಾಮಿನ ಬಾಗಿಲುಗಳಿಗೆ ಎಲ್ಲಿಂದ ನೆಟ್ ಕನೆಕ್ಷನ್ ಜೋಡಿಸಿದ್ರು, ಹಂಗೆ ನೆಟ್ ಕನೆಕ್ಟ್ ಮಾಡಿ ಹ್ಯಾಕ್ ಮಾಡಿದ ನಮ್ಮ ಸೈಬರ್ ಯೋಧರಿಗೆ ಏನು ಹೇಳಬೇಕು, ನಮ್ಮತ್ತಿಗಷ್ಟು ಮುಂದುವರೆದ ತಂತ್ರಜ್ಞಾನ ಐತಿ. ಅಂಥ ತಂತ್ರಜ್ಞಾನ ಯಾರ ಕಡೆನೂ ಇಲ್ಲ ಅಂತ ಬಾಯಿ ಬಡ್ಕೊಳಕತ್ತಾರ. ಆ ಕಡೆ ಮೂಲೆ ಕೂತಿ AI ಅಳಾಕತ್ತಾವ. ಯಪ್ಪ, ಪಾಕಿಸ್ತಾನದಾಗ ಎಂಥ ಮುಂದುವರೆದ ತಂತ್ರಜ್ಞಾನ ಐತಿ, ಮುಂದಿದ ನಮಗ ಮುಳ್ಳು ಆಕೈತಂತ AI ಚಿಂತೆ ಬಂದೈತಿ. ಅಲ್ರಿ, ಆಪರೇಷನ್ ಸಿಂಧೂರ್ದಾಗ ಹೆಗ್ಗ ಮುಗ್ಗ ಹೊಡೆಸ್ಕೊಂಡ್ರು ನಾವ ಗೆದ್ದೀವಿ ಅಂತ ಬೀಗಿದ ದೇಶ ಇದು. ಎಲ್ಲಿ ಗೆದ್ದಿರಿ ತೋರಿಸ್ರಿ ಅಂದ್ರ, ಯಾಕ ಸೋಷಿಯಲ್ ಮೀಡಿಯಾದಾಗ ನೀವು ವಿಡಿಯೋಗಳು ನೋಡಿಲ್ಲ, ನಾವು ಗೆದ್ದೀವಿ ಅಂತ ಹೇಳ್ದವ್ರು. ಅಂತದ್ರಾಗ ಶಾಹಿದ್ ಅಫ್ರಿದಿ ಅಂತವ್ರು ರೋಡ್ ಶೋ ಮಾಡಿದ್ರು, ಯುದ್ಧ ಗೆದ್ದು ಬಿಟ್ವಿ ನಾವು ಅಂತ. ಒಳ್ಳೆ ಕಾಮಿಡಿ ಶೋ ಇತ್ತು ಅದನ್ನು. ಈಗ ನೋಡಿದ್ರ ಸಂಸತ್ನ್ಯಾಗ ಕಾಮಿಡಿ ಶೋ ಚಾಲು ಆಗ್ಬಿಟ್ಟಾವಂತೀನಿ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈ ಪಾಕಿಸ್ತಾನ ಐತಲ್ರಿ, ಪಾಪಿ ಪಾಕಿಸ್ತಾನ, ಇದ್ರ ಕಡೆಯಿಂದ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸುಳ್ಳು ಹೇಳೋದ್ರಾಗ ನಂಬರ್ 1, ಕಾಮಿಡಿ ಮಾಡೋದ್ರಾಗ ನಂಬರ್ 1, ಭಯೋತ್ಪಾದನೆ ಒಳಗೆ ನಂಬರ್ 1, ಬಿಕಾರಿ ಒಳಗೆ ನಂಬರ್ 1, ಇಂಥದ್ರೋಗ ಇದು ನಂಬರ್ 1. ಇದೇನು ಮೊದಲನೇ ಸಲ ಇವ್ರು ಸುಳ್ಳು ಹೇಳ್ಯಾರ ಅನ್ಕೋಬೇಡ್ರಿ. ಇದ್ರಕ್ಕಿಂತ ಮುಂಚೆನೂ ಬಹಳಷ್ಟು ಸುಳ್ಳುಗಳು ಹೇಳ್ಯಾರ. ನೆನಪೈತೇನ್ರಿ, ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾಧಿಕಾರಿ, ಅವರಿಗೆ ಫೀಲ್ಡ್ ಮಾರ್ಷಲ್ ಕೊಟ್ರು. ಯುದ್ಧ ಗೆದ್ದೀವಿ ಪಾಕಿಸ್ತಾನದವರು ಭಾರತದ ವಿರುದ್ಧ ಅಂತ ಹೇಳಿ ಮಂದಿ ತಲೆಯಾಗ ಭ್ರಮೆ ಹುಡ್ಸಾಕ. ಅಂತ ಸುಳ್ಳುಗಾರ ದೇಶ ಇದು. ಇದಕ್ಕಿನ್ನ ಇನ್ನೊಂದು ಕಾಮಿಡಿ ಏನು ಗೊತ್ತೇನ್ರಿ, ಟ್ರಂಪ್ ಅವರು ಮಿಲಿಟರಿ ಪರೇಡ್ಗೆ ಆಸಿಮ್ ಮುನೀರ್ ಅವ್ರನ್ನ ಇನ್ವೈಟ್ ಮಾಡಿದ್ರಂತ, ಬರ್ರಿ ಸರ ಅಂತ ಹೇಳಿ.
ಅದ್ರಷ್ಟು ದೊಡ್ಡ ಸುಳ್ಳು ಇನ್ನೊಂದಿರಲಿಲ್ಲ. ಅದೇನು ಅಮೇರಿಕ ಇಲ್ಲಪ್ಪ ನಾವು ಕರ್ದಿಲ್ಲ ಅಂದ ಮೇಲೆ ಮಾರಿ ಪಟ್ ಅಂತ ಹೊಡೆದಂಗೆ ಆಗಿತ್ತು ಇವರಿಗೆ. ಆದ್ರೂ ಬುದ್ಧಿ ಬರಲಿಲ್ಲ. ಈಗ ಮತ್ತೆ ಅಂಥವ ಮಾತಾಡತ್ತಾರ. ಹ್ಯಾಕ್ ಮಾಡಿದ್ವಿ, ಇದನ್ನು ಮಾಡಿದ್ವಿ. ಇಂಥ ಕಾಮಿಡಿ ಯಾವ ಜಗತ್ನಾಗೂ ನಡೆಯಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಇದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ನಮಗೆಲ್ಲ ಏನು ಅನ್ಸಾಕತ್ತದ ಗೊತ್ತೇನ್ರಿ? ಆಶ್ಚರ್ಯ ಅಂತರೂ ಆಗತ್ತಿಲ್ಲ. ಭಾಳ ಸುಳ್ಳು ಹೇಳ್ಯಾರ, ಸುಳ್ಳುಗಾರ ದೇಶ ಐತಿ ಅಂತ. ಆದ್ರೆ ಒಂದು ಭಯ ಅಂತರೂ ಆಗತೈತಿ. ಅಪ್ಪಿ ತಪ್ಪಿ ಯಾರೇ ಬಂದು ಅತ್ಯಂತ ಸುಳ್ಳು ಹೇಳುವ ದೇಶ ಅಂತ ಅವಾರ್ಡ್ ಕೊಟ್ಬಿಟ್ರೆ ಅದನ್ನೂ ಇವರು ಬೀಗ್ತಾರ ಅಂತ ಅನ್ನೋದು. ಆದ್ರೆ ಒಂದು ಮಾತು ನೆನಪಿಲ್ರಿ, ಸತ್ಯ ಯಾವತ್ತಿದ್ರೂ ಹೊರಗೆ ಬರಾಕಬೇಕು. ನೀವು ಎಷ್ಟೇ ಮುಚ್ಚಿಡ್ತೀನಂದ್ರು ಅದು ಎಂತಾದ ಇದ್ರೂ ನೀವು ಎಷ್ಟೇ ಕಷ್ಟಪಟ್ಟರು ಸತ್ಯ ಹೊರಗೆ ಬರಬೇಕು. ಪಾಕಿಸ್ತಾನದ ಸುಳ್ಳುಗಳ ಹಿಂದಿರೋ ಸತ್ಯ ಹೊರಗೆ ಬರ್ತೈತಿ. ಇಂಥ ಕಾಮಿಡಿ ಶೋಗಳು ಭಾಳ ದಿನ ರನ್ ಆಗಂಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.